ಗಲಾಟೆ ತಂಡದವರು ಕಥಾವಾಚನದ ಬಗೆಯಲ್ಲಿ ಅನೇಕ ರೀತಿಯ ಪ್ರಯೋಗಗಳನ್ನು ಮಾಡ್ತಾ ಇದ್ದು, ಈ ಕಂತಿನಲ್ಲಿ ನನಗೆ ಶ್ರೀಯುತ ನಾಡೋಜ ಶಾಂತರಸ ಅವರ ಕಥೆಗಳನ್ನು ಆಯ್ಕೆ ಮಾಡಿ ಆ ಕಥೆಗಳನ್ನು ವಿಶ್ಲೇಷಿಸಬೇಕೆಂದು ತಿಳಿಸಿದಾಗ ನಾನು ನಮ್ಮವರೇ ಆದಂತಹ ಶಾಂತರಸರ ಬಗ್ಗೆ ಅಭಿಮಾನದಿಂದ ಮತ್ತು ಗೌರವದಿಂದ ಹಾಗೂ ಗಂಧರ್ವರ ತಂಡದ ಮೇಲಿನ ಪ್ರೀತಿಯಿಂದ ಇದನ್ನು ಒಪ್ಪಿಕೊಂಡೆ. ಕೆಲವೇ ವರ್ಷಗಳಿಂದ ಹೈದರಾಬಾದ್ ಕರ್ನಾಟಕ ಎಂಬ ಹೆಸರನ್ನು ಕಳಚಿಕೊಂಡು ಕಲ್ಯಾಣ ಕರ್ನಾಟಕ ಎಂದು ಮೈದಾಳಿರುವ ನಮ್ಮ ಭಾಗ, ಕೆಲವು ಜಿಲ್ಲೆಗಳು, ಈ ಭಾಗದ ಬದುಕು, ಇತಿಹಾಸ, ಸಂಸ್ಕೃತಿ, ಸಂಪ್ರದಾಯ, ಜಾನಪದ ಜಗತ್ತು ಎಲ್ಲವೂ ವಿಭಿನ್ನವಾದ, ವಿಶಿಷ್ಟವಾದ ಒಂದು ಸೊಗಡನ್ನು ಹೊಂದಿದ್ದು, ಇದು ಆಯಾ ಕಾಲಕ್ಕೆ ಆಯಾ ಲೇಖಕರಿಂದ ಮತ್ತು ಇತರ ಮಾಧ್ಯಮಗಳಲ್ಲಿ ದಾಖಲೆಯಾಗುತ್ತಲೇ ಹೋಗಿದೆ. 1947 ಆಗಸ್ಟ್ 15ರಂದು ಇಡೀ ದೇಶವು ಸ್ವತಂತ್ರಗೊಂಡು ಕೆಂಪು ಕೋಟೆಯಲ್ಲಿ ಮೇಲೆ ತ್ರಿವರ್ಣ ಧ್ವಜ ಹಾರಿಸಿದಾಗ ಇಡೀ ದೇಶ ಸಂಭ್ರಮ ಪಟ್ಟರೂ ಕೂಡ ನಮ್ಮ ಭಾಗ ಕತ್ತಲೆಯಲ್ಲೇ ಇತ್ತು. ಅದಕ್ಕೆ ರಾಜಕೀಯ ವಿದ್ಯಮಾನಗಳು ಕಾರಣ. ಅಂತಹ ಸಂದರ್ಭವನ್ನು ಮತ್ತು ಆ ಸಮಯದ ತಲ್ಲಣಗಳನ್ನು ಅನೇಕ ಕಥೆಗಾರರು, ಲೇಖಕರು ತಮ್ಮ ಬರಹಗಳಲ್ಲಿ ಹಿಡಿದಿಟ್ಟಿದ್ದಾರೆ. ಅಂಥವರಲ್ಲಿ ಪ್ರಮುಖರಾದವರು ಜಯತೀರ್ಥ ರಾಜ್ ಪುರೋಹಿತ್, ಶಾಂತರಸ, ಚಂದ್ರಕಾಂತ್ ಕುಸ್ನೂರ್ ಮತ್ತು ಸಗರ್ ಕೃಷ್ಣಾಚಾರ್ ಮುಂತಾದವರು. ಆದರೆ ಆ ಐತಿಹಾಸಿಕ ಸಂದರ್ಭವನ್ನು ಮತ್ತು ನಾವೇನು ರಜಾಕಾರ್ ಹಾವಳಿ ಅನ್ನುವಂತಹ ಅಥವಾ ಪೊಲೀಸ್ ಆ್ಯಕ್ಷನ್ ಅಥವಾ ರಜಾಕಾರ್ ಸಪಾಟಿ ಅಂತ ಕರಿತಿದ್ರಲ್ಲ, ಅದನ್ನು ಅಗದಿ ವಿಸ್ತೃತವಾಗಿ ಜನರ ಬದುಕಿನ ಮೇಲೆ ಅದರಿಂದಾದಂತಹ ಪರಿಣಾಮಗಳನ್ನು ಮನಕ್ಕೆ ತಾಕುವಂತೆ ಕಟ್ಟಿಕೊಟ್ಟವರು ಶಾಂತರಸ ಅವರು. ನಾಡೋಜ ಶಾಂತರಸರವರು ಸೆಪ್ಟೆಂಬರ್ 7, 1924ರಲ್ಲಿ ರಾಯಚೂರಿನ ಹೆಂಬೇರಾಳು ಎಂಬಂತಹ ಗ್ರಾಮದಲ್ಲಿ ಜನಿಸಿದರು. ರಾಯಚೂರಿನಲ್ಲಿಯೇ ಬದುಕನ್ನು ಸಾಗಿಸಿದಂಥ ಇವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಮತ್ತು ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿ ನಿವೃತ್ತರಾಗಿದ್ದರು. 1942ನೇ ಇಸ್ವಿಯಲ್ಲಿ ಅಂದರೆ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಅವರು ಆ ಸಂದರ್ಭದಲ್ಲಿ ಬರವಣಿಗೆಗೆ ತಮ್ಮನ್ನು ತೊಡಗಿಸಿಕೊಂಡರು. ಇವರು ಅನೇಕ ಕೃತಿಗಳನ್ನು ರಚಿಸಿದ್ದು, 3 ಕವನ ಸಂಕಲನ, 4 ಕಥಾ ಸಂಕಲನ, ಕಾದಂಬರಿ, ನಾಟಕ, ಜೀವನ ಚರಿತ್ರೆ, ಸಂಶೋಧನೆ, ಪ್ರಬಂಧ, ಸಂಪಾದನೆ ಹಾಗೂ ಅನುವಾದಗಳನ್ನು ಕೂಡ ಮಾಡಿದ್ದು, ಸುಮಾರು 50 ಕೃತಿಗಳನ್ನು ಅವರು ಹೊರತಂದಿದ್ದಾರೆ. ಇವರ ಬರಹದಂತೆ ಬದುಕು ಕೂಡ ವಿಶಿಷ್ಟವಾದದ್ದು. ಸ್ವಭಾವತಃ ಹೋರಾಟಗಾರರಾಗಿದ್ದಂತಹ ಶಾಂತರಸರು ಅನ್ಯಾಯ, ಪಕ್ಷಪಾತ, ಭಾಷೆ, ನೆಲ, ಜಲ ಇವುಗಳ ಮೇಲಾಗುವಂತಹ ತಾರತಮ್ಯವನ್ನು ಆ ಕ್ಷಣವೇ ಪ್ರತಿಭಟಿಸುವಂತಹ, ಖಂಡಿಸುವಂತಹ ಮನೋಭಾವದವರು. ಲಂಕೇಶ್ರವರ ಅಕ್ಷರ ಹೊಸ ಕಾವ್ಯ ಎಂಬ ಸಂಕಲನದಲ್ಲಿ ಹೈದರಾಬಾದ್ ಕರ್ನಾಟಕದ ಕವಿಗಳನ್ನು ಒಳಗೊಂಡಿರದ ಕಾರಣ ಅದನ್ನು ಪ್ರತಿಭಟಿಸಿದ ಶಾಂತರಸರು ತಮ್ಮ ಹೆಂಡತಿಯ ಚಿನ್ನವನ್ನು ಮಾರಿ ಬೆನ್ನ ಹಿಂದಿನ ಬೆಳಕು ಎನ್ನುವಂತಹ ಕವನ ಸಂಕಲನವನ್ನು ತಂದಿದ್ದು, ಅದರಲ್ಲಿ ಹೈದರಾಬಾದ್ ಕರ್ನಾಟಕದ ಕವಿಗಳ ಕವಿತೆಗಳನ್ನೇ ಅಳವಡಿಸಿಕೊಂಡಿದ್ದರು. ಅಲ್ಲಿ
ದಾಖಲಿಸಿದಂತಹ ಕವಿಗಳು ಇವತ್ತು ನಾಡಿನ ಹೆಸರಾಂತ ಕವಿಗಳಾಗಿ ಕೊಡುಗೆಯನ್ನು ನೀಡಿದ್ದಾರೆ. ಶಾಂತರಸರು ಒಳ್ಳೆಯ ಸಂಘಟಕರೂ ಆಗಿದ್ದು ರಾಯಚೂರಿನ ಸಾಂಸ್ಕೃತಿಕ ಕ್ಷೇತ್ರವನ್ನು ಕಟ್ಟಿ ಬೆಳೆಸಿ ಶ್ರೀಮಂತಗೊಳಿಸಿದವರು. ಅಷ್ಟೇ ಅಲ್ಲ, 1992ರಲ್ಲಿ ಅವರಿಗೆ ಲಭಿಸಿದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಭ್ರಷ್ಟ ಸರ್ಕಾರದಿಂದ, ಜನಪರವಲ್ಲದ ಸರ್ಕಾರದಿಂದ ನಾನು ಪ್ರಶಸ್ತಿಯನ್ನು ತೆಗೆದುಕೊಳ್ಳಲಾರೆ ಅಂಥೇಳಿ ನಿರಾಕರಿಸಿದಂಥವರು. ಇವರ ಇನ್ನೊಂದು ವಿಶೇಷ ಅಂದರೆ ಉರ್ದುವಿನಿಂದ ಅನೇಕ ಪ್ರಕಾರಗಳನ್ನು, ಅದರಲ್ಲೂ ವಿಶೇಷವಾಗಿ ಗಜಲ್ಗಳನ್ನು ಅನುವಾದಿಸಿದ್ದು, ಕನ್ನಡದಲ್ಲೂ ಕೂಡ ಗಜಲ್ ಬರೆಯುವಂತಹ ಪ್ರಕಾರವನ್ನು ಹುಟ್ಟುಹಾಕಿದ್ದು ಈಗ ಎಲ್ಲೆಡೆಯೂ ಗಜಲ್ಗಳ ಘಮ ಹರಡಿರುವುದು ತಮಗೆಲ್ಲ ತಿಳಿದಿದೆ. ಜಿಗಿದು ಹೋದವು ತಾರೆ ಎಂದೋ ನೀಲಾಂಬರದ ಅಂಗಳಕ್ಕೆ, ಜಿಗಿದು ಹೋದವು ತಾರೆ ಎಂದೋ ನೀಲಾಂಬರದ ಅಂಗಳಕ್ಕೆ, ಯಾರು ತರುವರೋ ಮರಳಿ ಈ ನೆಲಕ್ಕೆ ರಂಗೋಲಿ ಹಾಕಲಿಕ್ಕೆ, ಯಾರು ತರುವರು ಮರಳಿ ಈ ನೆಲಕ್ಕೆ ರಂಗೋಲಿ ಹಾಕಲಿಕ್ಕೆ. ಹೀಗೆ ಆಂತರ್ಯ ಕೆಳೆದೊಯ್ದು ಚಿಂತನೆಗೊಡ್ಡುವ ಕನ್ನಡದ ಗಜಲ್ ಜನಕ ಎನ್ನಬಹುದು ಶಾಂತರಸರನ್ನು. ಶಾಂತರಸರ ಒಟ್ಟು ಕಥೆಗಳನ್ನು ನಾವು ಗಮನಿಸಿದಾಗ ಹೆಚ್ಚು ಕಥೆಗಳು ಗ್ರಾಮೀಣ ಪರಿಸರಕ್ಕೆ ಒಗ್ಗಿಕೊಂಡಂಥವು. ಅಲ್ಲಿಯ ಬದುಕನ್ನು, ಅಲ್ಲಿಯ ಸಂಸ್ಕೃತಿಯನ್ನು, ಅಲ್ಲಿಯ ಭಾಷೆಯನ್ನು ಅವರು ಬಿಂಬಿಸುತ್ತಾ, ವಿಶೇಷವಾಗಿ ಹಳ್ಳಿಯ ರಾಜಕೀಯ ವಿದ್ಯಮಾನಗಳು ಮತ್ತು ಅಲ್ಲಿಯ ಅಸಮಾನತೆ, ಜಾತಿಯ ಒಂದು ವೈಷಮ್ಯ ಅಥವಾ ಭೇದ ಭಾವ, ಮಹಿಳೆಯರ ಮೇಲಾಗುವಂತಹ ಅನ್ಯಾಯ, ದೌರ್ಜನ್ಯ, ಇವುಗಳನ್ನು ಅವರು ಮೇಲಿಂದ ಮೇಲೆ ದಾಖಲಿಸಿದ್ದಾರೆ. ಅದರಲ್ಲೂ ನಾನು ಈ ಮೊದಲೇ ಹೇಳಿದಂತೆ ಅವರ ಒಟ್ಟು ಕಥೆಗಳಲ್ಲಿ ಹೆಚ್ಚಿನ ಅಂಶ ಹೈದರಾಬಾದ್ ನಿಜಾಮನ ಕಾಲದ ಒಂದು ಐತಿಹಾಸಿಕ ದುರಂತವೇ ಎನ್ನಬೇಕಾದಂತಹ ರಜಾಕಾರ್ ಹಾವಳಿ, ಅದನ್ನು ರಜಾಕಾರ್ ಹಾವಳಿ ಅಂತಲೇ ಕರೀತಾರೆ. ಅಂತಹ ಸಂದರ್ಭದಲ್ಲಿಯ ಜನರ ಬದುಕು ಅಸ್ತವ್ಯಸ್ತಗೊಂಡದ್ದು ಮತ್ತು ತಲ್ಲಣಕ್ಕೊಳಗಾದದ್ದನ್ನು ಅವರು ಬಹಳ ವಿವರವಾಗಿ ಕಟ್ಟಿಕೊಟ್ಟಿದ್ದಾರೆ. ಅವರ ಹೆಚ್ಚು ಕಥೆಗಳು ಕೌಟುಂಬಿಕ ಹಿನ್ನೆಲೆಯಿಂದ ಪ್ರಾರಂಭವಾಗಿ ವೈಯಕ್ತಿಕ ನೆಲೆಯಿಂದ ಸಮಷ್ಟಿಯ ಕಡೆಗೆ ಸಾಗೋದು ಕಥೆಗಳ ವಿಶೇಷ. ಯಾಕಂದರೆ ಮೊದಲು ಒಬ್ಬ ವ್ಯಕ್ತಿ ಅಥವಾ ಕುಟುಂಬದಿಂದ ಶುರುವಾಗ್ತದೆ, ಆನಂತರ ಅದು ತನ್ನ ಹರುವನ್ನು ಪಡೆದುಕೊಳ್ಳುತ್ತಾ ಸಾಮಾಜಿಕ ಆಯಾಮವನ್ನು ಪ್ರತಿನಿಧಿಸ್ತದೆ. OL ನಾಗಭೂಷಣ ಸ್ವಾಮಿಯವರು ಶಾಂತರಸರ ಕಥೆಗಳ ಬಗ್ಗೆ ಹೇಳ್ತಾರೆ. ಶಾಂತರಸರು ಈ ಕಥೆಗಳನ್ನು ಬರೆಯದಿದ್ದರೆ ನಮ್ಮ ನಾಡಿನ ಪ್ರದೇಶವೊಂದರ ಇತಿಹಾಸ ಪುಟಗಳು ಖಾಲಿ ಉಳಿದು ಬಿಡುತ್ತಿದ್ದವು ಅಂತ. ರಜಾಕಾರರನ್ನು ಕುರಿತು ಬರೆದಿರುವ ಕನ್ನಡದ ಇತರ ಕಥೆಗಳಿಗೆ ಹೋಲಿಸಿದರೆ ಶಾಂತರಸರ ಕಥೆಗಳ ಮಹತ್ವ ತಿಳಿಯುತ್ತದೆ. ಸ್ವತಂತ್ರಾನಂತರ ನಮ್ಮ ನಾಡಿನ ಬದುಕಿನ ಇತಿಹಾಸವನ್ನು ಕಟ್ಟಿಕೊಳ್ಳುವುದಾದರೆ ಅಂತಹ ಕೆಲಸಕ್ಕೆ ಶಾಂತರಸರ ಕಥೆಗಳು ಮುಖ್ಯ ಆಕರವಾಗುತ್ತವೆ ಎಂಬುವ ಬಹಳ ಮೌಲಿಕವಾದ ಮಾತನ್ನು OL ಬರೀತಾರೆ. ಇನ್ನು ನನಗೆ ಆಯ್ಕೆ ಮಾಡಿಕೊಳ್ಳಲು ಹೇಳಿದಂತಹ 4 ಕಥೆಗಳಲ್ಲಿ ನಾನು ಅವರ ಅನೇಕ ವಿಷಯಗಳ ಬಗ್ಗೆ ಅನೇಕ ಕಥೆಗಳಿವೆ, ಆದರೂ ಕೂಡ ನಾನು ಇವುಗಳನ್ನೇ ಯಾಕೆ ಆರಿಸ್ಕೊಂಡೆ ಅಂತಂದರೆ, ಅವರ ಒಟ್ಟು ಕಥೆಗಳಲ್ಲಿ ದಟ್ಟವಾಗಿ ಕಂಡುಬರುವಂಥದ್ದು
ಅಂದಿನ ರಾಜಕೀಯ ವಿದ್ಯಮಾನ ಹಳ್ಳಿಗಳಲ್ಲಿ ಹೇಗೆ ಪ್ರಭಾವ ಬೀರಿದೆ ಅನ್ನೋದು ಒಂದಾದರೆ, ಎರಡನೇದಾಗಿ ಗ್ರಾಮೀಣ ಬದುಕಿನಲ್ಲಿ ಮಹಿಳೆಯರ ಸ್ಥಿತಿಗತಿಗಳು ಮತ್ತು ಅವರ ಮೇಲೆ ಆಗ್ತಕ್ಕಂತಹ ಶೋಷಣೆ, ಅತ್ಯಾಚಾರ, ದೌರ್ಜನ್ಯ ಹಾಗೂ ವಿವಾಹೇತರ ಸಂಬಂಧ, ಅಶ್ಲೀಲವಾಗಿ ಅವರನ್ನು ಬಳಸಿಕೊಳ್ಳುವಂತಹ ಒಂದು ಕೆಟ್ಟ ಪದ್ಧತಿ, ಇವೆಲ್ಲವೂ ಈ 4 ಕಥೆಗಳಲ್ಲಿ ಮುಖ್ಯವಾಗಿ ಕಾಣಿಸ್ಕೊಂಡು ಬರ್ತದೆ. ಮೊದಲನೇದಾಗಿ ಮಲ್ಕಮ್ಮ ಕಥೆ ಬಗ್ಗೆ ಹೇಳೋದಾದರೆ, ಮಲ್ಕಮ್ಮ ಒಬ್ಬ ಬೇಜವಾಬ್ದಾರಿ ಗಂಡ ಆಕೆಯನ್ನು ವೇಶ್ಯಾವೃತ್ತಿಗೆ ತಳ್ಳುವಂತಹ ನಿಟ್ಟಿನಲ್ಲಿ ಅವನು ಜೂಜುಕೋರನಾಗಿರ್ತಾನೆ. ಆಕೆಯನ್ನು ಒಂದು ಕೆಟ್ಟ ಕಸುಬಿಗೆ ದೂಡುವಂತಹ ಒಂದು ಸಂದರ್ಭ ಬರ್ತದೆ. ಆ ಸಂದರ್ಭವನ್ನು ತಪ್ಪಿಸಿಕೊಂಡು ಆಕೆ ಪ್ರತಿಭಟಿಸಿದಾಗ ಆತ ಮನೆ ಮತ್ತು ಊರನ್ನು ಬಿಟ್ಟು ಹೋಗ್ತಾನೆ. ತನ್ನನ್ನು ಊರನ್ನು ತೊರೆದಂತಹ ಗಂಡನಿಂದ ವಿಮುಕ್ತಳಾದ ಮಲ್ಕಮ್ಮ ಒಂಟಿ ಜೀವನವನ್ನು ನಡೆಸೋದು ಎಷ್ಟು ದುಸ್ತರ ಅನ್ನೋದು ಇಡೀ ಕಥೆ ಹೇಳ್ತದೆ. ಆ ಗ್ರಾಮದಲ್ಲಿರ್ತಕ್ಕಂತಹ ಅನೇಕರ ಕಣ್ಬಾಣಕ್ಕೆ ಸಿಲುಕಿ ತನ್ನ ಬದುಕನ್ನು ನೈತಿಕತೆಯಿಂದ ಕಟ್ಟಿಕೊಳ್ಳಬೇಕು ಎನ್ನುವಂಥ ಆ ಹಂಬಲ ಆಕೆಯ ಉದ್ದೇಶ ಆಗಿರ್ತದೆ. ಆಕೆಯ ಆಸೆ ಯಾವ್ಯಾವ ರೀತಿಯಲ್ಲಿ ನಿಷ್ಫಲವಾಗ್ತದೆ ಅನ್ನೋದನ್ನು ಈ ಕಥೆ ಹೇಳ್ತದೆ. ಒಬ್ಬ ಒಂಟಿ ಹೆಣ್ಣು ನೆಮ್ಮದಿಯಿಂದ ಬದುಕಲು ಬಿಡದಂತಹ ಪುರುಷ ಜಗತ್ತು, ಆ ಮನಸ್ಥಿತಿ, ಅವುಗಳನ್ನು ಶಾಂತರಸರು ಕಟ್ಟಿಕೊಟ್ಟಿದ್ದಾರೆ. ಎಲ್ಲರೂ ಹಾಗಿರೋದಿಲ್ಲ, ಕೆಲವರು ಒಳ್ಳೆಯವರು ಇರ್ತಾರೆ. ಬೂದಣ್ಣನಂತಹ ಒಬ್ಬ ಹೆಂಡತಿಯನ್ನು ಕಳೆದುಕೊಂಡಂಥ ಒಬ್ಬ ಪುರುಷ ಆಕೆಗೆ ಮಾನವೀಯ ದೃಷ್ಟಿಯಿಂದ ಸಹಾಯ ಮಾಡಿದರೂ ಕೂಡ ಅದು ಸಮಾಜಕ್ಕೆ ಒಂದು ಡೊಂಕಾಗಿಯೇ ಕಾಣಿಸ್ತದೆ. ಹಾಗಾಗಿ ಆತನನ್ನು ಕೂಡ ಟೀಕಿಸ್ತಾ ಇರ್ತಾರೆ. ಅವನ ಮನಸ್ಸಲ್ಲೂ ಅವಳ ಬಗ್ಗೆ ಆಸೆ ಇದ್ದರೂ ಕೂಡ ಆಕೆಯ ಒಪ್ಪಿಗೆ ಇರದ ಕಾರಣ ಆತ ಮುಂದುವರಿಯೋದಿಲ್ಲ. ಆದರೆ ಆಕೆಯ ಬಗ್ಗೆ ಕಾಳಜಿ ಇರ್ತದೆ, ರಕ್ಷಣೆಯನ್ನು ನೀಡ್ತಾ ಇರ್ತಾನೆ. ಆದರೆ ಇದು ಜನರ ಕಣ್ಣಿಗೆ ಕೆಟ್ಟದ್ದಾಗಿ ಕಾಣಿಸ್ತದೆ, ಅಪಹಾಸ್ಯವಾಗಿ ಕಾಣಿಸ್ತದೆ. ಹಾಗಾಗಿ ಜನರು ಇವಳನ್ನು ಅಪವಾದಕ್ಕೆ ಗುರಿ ಮಾಡ್ತಾರೆ. ಬೂದಣ್ಣನ ಸಂಗಾತಿ ಅಥವಾ ಆತ ಇಟ್ಟುಕೊಂಡವಳೇ ಅನ್ನುವಂತಹ ಹೆಸರು ಅಪವಾದ ಆಕೆ ಮೇಲೆ ಇರ್ತದೆ. ಇದೇ ಸಂದರ್ಭದಲ್ಲಿ ಆಕೆಯ ಗಂಡ ಮಾಡಿ ಹೋದಂತಹ ಸಾಲವನ್ನು ಮುಟ್ಟಿಸದಿದ್ದರೆ ಆಕೆಯನ್ನು ವಶಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಅನೇಕ ರೀತಿಯ ಟಾರ್ಚರ್ ಮಾಡ್ತಾರೆ. ಆಕೆಯನ್ನು ಕಾಡಿಸ್ತಾರೆ, ಪೀಡಿಸ್ತಾರೆ. ಕೊನೆಗೆ ಒಂದು ಮಧ್ಯರಾತ್ರಿಯಲ್ಲಿ ಮನೆಯನ್ನೇ ಖಾಲಿ ಮಾಡು ಅನ್ನುವಂತಹ ಒಂದು ಒತ್ತಡ ಬರ್ತದೆ. ಆ ಸಂದರ್ಭದಲ್ಲಿ ಆಕೆಯಲ್ಲಿ ಉಂಟಾದಂತಹ ಮಾನಸಿಕ ತೊಳಲಾಟ ಏನಿದೆಯಲ್ಲ, ಅದನ್ನು ನಿಜವಾಗ್ಲೂ ಬಹಳ ಆರ್ದ್ರವಾಗಿ ಶಾಂತರಸರು ಅಲ್ಲಿ ಬರೆದಿದ್ದಾರೆ. ಆಕೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಬೇಕು ಅಂದಾಗ ಕೂಡ ಸಂಕಟವಾಗ್ತದೆ. ಸತ್ರೂ ಕೂಡ ನನಗೆ ಈ ಅಪವಾದವೇನು ತಪ್ಪೋದಿಲ್ಲ, ಹಾಗಾಗಿ ನಾನು ಸಾಯಬಾರ್ದು, ಬದುಕನ್ನು ಗೆದಿಬೇಕು ನಾನು ಜೀವಂತವಾಗಿದ್ದು ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾಳೆ. ಕೊನೆಗೆ ಮಧ್ಯರಾತ್ರಿ ಈ ಮನೆ ಖಾಲಿ ಮಾಡುವ ಗುರಪ್ಪನ ಆಳುಗಳು ಬಂದು ಮನೆಗೆ ಒಕ್ಕರಿಸ್ಕೊಂಡಾಗ
ಆಕೆ ಕೊನೆಗೂ ಒಂದು ದೃಢ ನಿರ್ಧಾರ ಮಾಡ್ತಾಳೆ. ಹೇಗೂ ನಾನು ಬದಲಾಮ್ ಅಂದರೆ ಅಪವಾದಕ್ಕೊಳಗಾಗಿದ್ದೀನಿ. ಈ ಅಪವಾದವಾದರೂ ಅದನ್ನು ನನ್ನ ಜೊತೆಗಿಟ್ಕೋಬೇಕಾದ್ರೆ ಕೊನೆಗೆ ನಾನು ಬೂದಣ್ಣನ ಮನೆಗೆ ಹೋಗಬೇಕು ಅನ್ನುವಂಥ ನಿರ್ಧಾರ ತೆಗೆದುಕೊಂಡು ಆಕೆ ಮಧ್ಯರಾತ್ರಿ ಬೂದಣ್ಣನ ಮನೆಗೆ ಹೋಗ್ತಾಳೆ. ಅವಳು ಮಧ್ಯರಾತ್ರಿಯಲ್ಲಿ ಬಾಗಿಲು ತೆಗೆದಾಗ ಆಕೆ ಅಲ್ಲಿರೋದನ್ನು ಕಂಡು ಆತ ಗಾಬರಿ ಆಗ್ತಾನೆ. ಹೇಳ್ತಾಳೆ ಅವಳು, ಜಗತ್ತು, ಈ ಸಮಾಜ ನನ್ನನ್ನು ನಿನ್ನ ಸಂಗಾತಿ, ನೀನು ಇಟ್ಕೊಂಡಿದ್ದೀಯಾ ಅನ್ನುವಂತಹ ಒಂದು ಹೆಸರಿನಲ್ಲೇ ನನ್ನನ್ನು ಗುರುತಿಸ್ತಾ ಇದೆ. ಹಾಗಾಗಿ ನೀನು ನನ್ನನ್ನು ಸ್ವೀಕಾರ ಮಾಡದೆ ಹೋದರೆ ನಾನು ಮತ್ತೆ ಬೇರೆ ವಿಚಾರ ಮಾಡಬೇಕಾಗ್ತದೆ ಅನ್ನೋ ಮಾತನ್ನು ಆಡಿದಾಗ ಆತ ಅನಿವಾರ್ಯವಾಗಿ ಆಕೆಯನ್ನು ಸ್ವೀಕರಿಸ್ತಾನೆ. ಅಂದರೆ ಮಹಿಳೆ ತನ್ನ ಇಚ್ಛೆಗೆ ತಕ್ಕಂತೆ ಬದುಕುವ ಒಂದು ವಾತಾವರಣ ಇವತ್ತಿಗೂ ಇಲ್ಲ ಅಂತಲೇ ಹೇಳಬಹುದು. ಇಂತಹ ಒಂದು ಸತ್ಯವನ್ನು ಮತ್ತು ಸೂಕ್ಷ್ಮವಾದಂಥ ಸಂಗತಿಯನ್ನು ಶಾಂತರಸ ಅವರು ಈ ಕಥೆಯಲ್ಲಿ ತಿಳಿಸಿದ್ದಾರೆ. ಮಲಕಮ್ಮನ ಮಾನಸಿಕ ತೊಳಲಾಟ, ಕೊನೆಗೂ ಆಕೆ ತೆಗೆದುಕೊಂಡಂತಹ ನಿರ್ಧಾರ ತುಂಬ ಸಂಕಟದಿಂದ ಕೂಡಿದ್ದು ಅಂತ ನನಗನ್ನಿಸ್ತದೆ. ಇಲ್ಲಿ ಇನ್ನೊಂದು ಸಂಗತಿ ಹೇಳಬೇಕು ಅಂದರೆ, ಶಾಂತರಸರು ಹೇಳ್ತಾರೆ, ಇಲ್ಲಿಯ ಪಾತ್ರಗಳು ಯಾವುವು ಕಲ್ಪನೆಯವಲ್ಲ, ನನ್ನ ಕಥೆಗಳ ಯಾವುವು ಕಲ್ಪನೆಯಲ್ಲ, ಇವೆಲ್ಲವೂ ಘಟಿಸಿದ್ದುವೆ. ಇಲ್ಲಿಯ ಪಾತ್ರಗಳು ನಾನು ನೋಡಿದ್ದ ಪಾತ್ರಗಳೇ ಅಂತ ಹೇಳ್ತಾರೆ. ಹಾಗಾಗಿ ಈ ಕಥೆಗಳಿಗೆ ಬಹಳ ಮಹತ್ವ ಇದೆ ಮತ್ತು ಸಶಕ್ತವಾಗಿವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉರಿದ ಬದುಕು ಎನ್ನುವಂತಹ ಕತೆ ಶಾಂತರಸರ ಅತ್ಯುತ್ತಮ ಕಥೆಗಳಲ್ಲಿ ಇದು ಬಹಳ ಪ್ರಮುಖವಾದದ್ದು. ನಿಜಾಂಶಾಹಿ ಪ್ರಭುತ್ವದಲ್ಲಿ ಅಧಿಕಾರ ಲಾಲಸೆಯಿಂದ ಅದೇ ಹಳ್ಳಿಯಲ್ಲಿ ಹುಟ್ಟಿದಂತಹ ಕಾಸಿಂ ಅಲಿ ರಜ್ವಿ ಅನ್ನುವಂತಹ ಒಬ್ಬ ಯುವಕ ರಜಾಕಾರನಾಗಿ ಕುತ್ಸಿತ ಮನೋಭಾವವನ್ನು ಹೊಂದ್ತಾನೆ. ಅಧಿಕಾರದ ಲಾಲಸೆಯಿಂದ ನಾನು ಏನು ಬೇಕಾದ್ದು ಮಾಡಬಹುದು ಅನ್ನುವಂತಹ ಒಂದು ಹುಂಬತನದಿಂದ, ಹುಚ್ಚುತನದಿಂದ ಇಡೀ ಈ ಹೈದರಾಬಾದ್ ಕರ್ನಾಟಕ ಭಾಗವನ್ನೇ ದುರಂತದಲ್ಲಿ ಮುಳುಗುವಂತೆ ಮಾಡ್ತಾನೆ. ಇಲ್ಲಿಯ ಬದುಕು ನಲುಗಿ ಹೋಗುವಂತಹ ಪರಿಸ್ಥಿತಿ. ಇದಕ್ಕೆ ಕಾರಣ ಕಾಸಿಂ ಅಲಿ ರಜ್ವಿ. ಆದರೆ ನಿಜಾಮನ ಪ್ರಭುತ್ವದ ಹಿನ್ನೆಲೆಯಲ್ಲಿ ಲಾಭಕೋರರಾಗಿ ಮುಂದೆ ನಿಜಾಮನೇ ಈ ಭಾಗಕ್ಕೆ ಅರಸನಾಗಿರ್ತಾನೆ. ಅವನ ಅಧಿಕಾರದಲ್ಲಿ ನಾನು ಏನು ಬೇಕಾದರೂ ಮಾಡಬಹುದು ಅನ್ನುವಂತಹ ಒಂದು ದರ್ಪದಲ್ಲಿ ಆತ ಅನೇಕರನ್ನು, ತನ್ನನ್ನು ವಿರೋಧಿಸಿದವರನ್ನೆಲ್ಲ ಹಿಂಸೆಗೀಡು ಮಾಡ್ತಾನೆ. ರಾಚಪ್ಪ ಅನ್ನುವಂತಹ ಒಬ್ಬ ಕ್ಷೌರಿಕನನ್ನು ಕೊಲೆ ಮಾಡ್ತಾನೆ. ಆನಂತರ ಆತನ ಮಗ ಕಾಸಿಮನ ವಿರುದ್ಧ ತಿರುಗಿ ಬಿದ್ದಾಗ ಅವನನ್ನು ಕೂಡ ಮುಗಿಸ್ಬೇಕು, ಅವನನ್ನು ಕೊಲೆ ಮಾಡಬೇಕು ಅಂಥೇಳಿ ಬೆನ್ನತ್ತುತ್ತಾನೆ. ಆದರೆ ಅದು ಸಾಧ್ಯವಾಗೋದಿಲ್ಲ. ಆತ ಕದ್ದು ಮುಚ್ಚಿ ಓಡಾಡುತ್ತಿರುವಾಗ ಹೊಟ್ಟೆ ಹಸಿದು ತಂಗಿಯ ಮನೆಗೆ ಹೋದಾಗ ತಂಗಿ ಅನ್ನಮ್ಮ
ಒಂದು ಸುಳುವನ್ನು ನೀಡ್ತಾಳೆ. ತನ್ನ ಗಂಡನೂ ಕೂಡ ರಜಾಕಾರನಾಗಿದ್ದಾನೆ, ಸೊಲಬಣ್ಣ ರಜಾಕಾರರ ಜೊತೆಗೂಡಿದ್ದಾನೆ. ಅವನು ಕೂಡ ಅಧಿಕಾರದ ದುರಾಸೆಯಲ್ಲಿರುವಂತಹ ಅವರಿಗೆ ಹಿಂಬಾಲಕನಾಗಿದ್ದಾನೆ. ಹಾಗಾಗಿ ಆತ ನಿನ್ನನ್ನು ಕೊಡುವಂತಹ ಸಾಧ್ಯತೆ ಇದೆ, ನೀನು ಈ ಮನೆಯಲ್ಲಿರಬೇಡ, ಹೊರಟೋಗು ಅಂಥೇಳಿ ಬೇಡಿಕೊಳ್ತಾಳೆ. ಅಂದರೆ ಬಹುಶಃ ಅನೇಕರಿಗೆ ರಜಾಕಾರರು ಅಂದರೆ ಮುಸ್ಲಿಂ ಎಂಬ ಜನಾಂಗವು ಮಾತ್ರ ಎನ್ನುವಂಥ ಒಂದು ತಪ್ಪು ಕಲ್ಪನೆ ಅಥವಾ ಗ್ರಹಿಕೆ ಇತ್ತು. ಈ ಕಥೆಯಲ್ಲಿ ಶಾಂತರಸರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಯಾಕಂದರೆ ಕೆಲವು ಜನರು ಅಂದರೆ ಆ ಕೆಟ್ಟ ಮನಸ್ಸಿನವರಾಗಿದ್ದು ಅಧಿಕಾರದ ಲಾಲಸೆಯಿಂದ ದುರಹಂಕಾರದಿಂದ ರಜಾಕಾರರೇ ಆದರೆ ಹೊರತು ಆ ಜನಾಂಗದವರೆಲ್ಲ ರಜಾಕಾರರಲ್ಲ. ಅದರಲ್ಲಿ ಹಿಂದೂಗಳು ಕೂಡ ಕೆಲವರು ಅದರಲ್ಲಿ ಸೇರಿಕೊಂಡಿದ್ದರು ಅನ್ನೋದನ್ನು ಇಲ್ಲಿ ದಾಖಲಿಸಲಾಗ್ತದೆ. ಅದೇ ರೀತಿ ಮುಂದೆ ಆ ತಿಪ್ಪಣ್ಣ ಮುಂದೆ ತಪ್ಪಿಸಿಕೊಂಡು ಓಡಾಡುವಾಗ, ರಜಾಕಾರರಿಂದ ತಪ್ಪಿಸಿಕೊಂಡು ತಲೆ ಮರೆಸ್ಕೊಂಡು ಓಡಾಡುತ್ತಿರುವಾಗ ನಬಮ್ಮ ಅನ್ನುವಂತಹ ಮುಸ್ಲಿಂ ಮಹಿಳೆ ಆತನಿಗೆ ಆಶ್ರಯ ನೀಡುತ್ತಾಳೆ. ಅದರ ಪತ್ತೆ ಹಚ್ಚಿದಂತಹ ಕಾಸಿಮಲಿ ಆಕೆ ಮನೆಗೆ ಬಂದಾಗ ಅತ್ಯಂತ ಮುಸ್ಲಿಂ ಜನಾಂಗದಲ್ಲಿ ಮಹಿಳೆಯರಿಗೆ ಬುರ್ಕಾ ಹಾಕಿ ಜನಾನದಲ್ಲಿ ಇಡುವಂತಹ ಒಂದು ಸಂಪ್ರದಾಯ ಇದೆ, ಕಠಿಣವಾದಂಥ ಸಂಪ್ರದಾಯ. ಅಂಥ ಸಂಪ್ರದಾಯವನ್ನು ಆಕೆ ಧಿಕ್ಕರಿಸಿ ತಿಪ್ಪಣ್ಣನಿಗೆ ಸ್ತ್ರೀ ವೇಷ ತೊಡಿಸಿ ತನ್ನ ಮಗಳ ಜೊತೆಯಲ್ಲಿಯೇ ಆಕೆಗೂ ಆ ತಿಪ್ಪಣ್ಣನಿಗೂ ನೀನು ಮಲಗಿರು, ಕಾಸಿಂ ಬಂದರೆ ನನ್ನ ಮಗಳು ಊರಿಂದ ಬಂದಿದ್ದಾಳೆ, ಅವಳು ಮಲಗಿದ್ದಾಳೆ ಅಂತ ಹೇಳ್ತೀನಿ ಅಂತ ಹೇಳ್ತಾಳೆ. ಈ ರೀತಿ ಇಂತಹ ದುರಹಂಕಾರಿ ದುರ್ನಡತೆಯ ರಜಾಕಾರರನ್ನು ಮುಸ್ಲಿಮರು ಕೂಡ ವಿರೋಧಿಸಿದ್ರು ಅನ್ನೋದನ್ನು ಈ ಕಥೆ ಮೂಲಕ ತಿಳಿಸಲಾಗ್ತದೆ. ರಜಾಕಾರರಂದರೆ ಕೆಲವು ಈ ನಿಜಾಮನ ಸರ್ಕಾರ ಮುಂದೆ ನಮ್ಮದೇ ಆಗ್ತದೆ, ನಿಜಾಮನೇ ಈ ಭಾಗದ ಒಡೆಯನಾಗ್ತಾನೆ, ಇವನದೇ ಸರ್ಕಾರ ಆಗ್ತದೆ, ಆಗ ನಾವು ಮನಸ್ಸಿಗೆ ಬಂದದ್ದು ಮಾಡ್ಬೋದು, ನಮ್ಮದೇ ಕಾಲ ಅನ್ನುವಂತಹ ಒಂದು ತಪ್ಪು ತಿಳುವಳಿಕೆ ಅಥವಾ ಅಧಿಕಾರದ ಒಂದು ಸೊಕ್ಕು ಇರುವಂತಹ ರಜಾಕಾರರ ಯಾರು ಅನ್ನೋದರ ಸ್ಪಷ್ಟತೆ ಈ ಕಥೆಯಲ್ಲಿದೆ. ಈ ಕಥೆ ರಂಗಪ್ರಯೋಗವೂ ಆಗಿ ಬೆಂಗಳೂರಲ್ಲೂ ಮತ್ತು ನಾಡಿನ ಬೇರೆ ಕಡೆಯೆಲ್ಲ ಪ್ರದರ್ಶಿತವಾಗಿದೆ. ಶಾಂತರಸರ ಇನ್ನೊಂದು ಕಥೆ ಪಡೇಸಾಬ್ ಪುರಾಣ. ಅವರ ಒಟ್ಟು ಕಥೆಗಳಲ್ಲಿ ಪಡೇಸಾಬ್ ಪುರಾಣ ಅನ್ನುವಂಥದ್ದು ಒಂದು ದೀರ್ಘ ಕಥೆಯಾಗಿದ್ದು ಸ್ವಾತಂತ್ರ್ಯ ನಂತರದ ಹೈದರಾಬಾದ್ ಕರ್ನಾಟಕದ ಜನರ ಬದುಕನ್ನು ಬಹಳ ವಿವರವಾಗಿ ಒಂದು ನಾಟಕೀಯ ರೀತಿಯಲ್ಲಿ ಅದನ್ನು ಹೇಳುತ್ತಾ ಹೋಗ್ತಾರೆ. ದಿಲ್ಲಿಯಲ್ಲೋ ಹೈದರಾಬಾದಿನಲ್ಲಿಯೋ ನಡೆದಂತಹ ನಿರ್ಧರಿಸಲಾದಂತಹ ರಾಜಕೀಯ ವಿದ್ಯಮಾನಗಳು ದೇಶದ ಯಾವುದೋ ಮೂಲೆಯಲ್ಲಿರುವಂತಹ ಒಂದು ಹಳ್ಳಿಯ ಸಾಮಾಜಿಕ, ಕೌಟುಂಬಿಕ, ಆರ್ಥಿಕ ಬದುಕಿನಲ್ಲಿ ಎಂತಹ ಕೆಟ್ಟ ಪರಿಣಾಮ ಅಥವಾ ವ್ಯತ್ಯಾಸವನ್ನು ಉಂಟು ಮಾಡ್ತದೆ ಅನ್ನೋದು ಈ ಕಥೆ ಹೇಳ್ತದೆ.
ಮತ್ತು ಇದಕ್ಕೆಲ್ಲ ಕಾರಣ ಮನುಷ್ಯನ ಕುತ್ಸಿತ ಕ್ಷುದ್ರ ಸ್ವಭಾವಗಳು, ಇವುಗಳಿಂದ ಇಂತಹ ವ್ಯತ್ಯಾಸಗಳಾಗ್ತವೆ ಎನ್ನುವುದನ್ನು ವಿಸ್ತೃತವಾಗಿ ವಿವರಿಸ್ತಾರೆ. ಸ್ವಾತಂತ್ರ್ಯ ಹೋರಾಟದ ಇತಿಹಾಸದ ಕಟ್ಟುವಿಕೆಯಲ್ಲಿ ಹೈದರಾಬಾದ್ ಕರ್ನಾಟಕ ಎಂಬ ಪ್ರದೇಶದ ಜನರ ಕಷ್ಟ, ನೋವು, ಸಂಕಟಗಳನ್ನು, ಶೋಷಣೆ, ಸಂಘರ್ಷ, ಹೋರಾಟ ಮುಂತಾದವುಗಳು ಹೇಗೆ, ಯಾಕೆ ಅಮಾನ್ಯಗೊಳಿಸಲಾಯಿತು ಅಥವಾ ಅಮಾನ್ಯಗೊಂಡವು ಎಂಬುದನ್ನು ಯೋಚನೆ ಮಾಡಲಿಕ್ಕೆ, ಅಂದರೆ ಚಿಂತನೆಗೆ ಒಡ್ಡುವಂತಹ ಕಥೆ ಬಡೇ ಸಾಬನ ಪುರಾಣ. ಬಡೇ ಸಾಬ್ ಎಂಬ ಪರವೂರಿನವನೊಬ್ಬ ಒಂದು ಊರಿನಲ್ಲಿ ಪ್ರವೇಶಿಸಿ ಮಹಿಳೆಯ ಬದುಕನ್ನೇ ಛಿದ್ರಗೊಳಿಸುತ್ತಲೇ ಅಲ್ಲಿಯ ಒಟ್ಟು ಬದುಕಿನ ಸೌಹಾರ್ದತೆಯ ವಿನಾಶಕ್ಕೆ ಕಾರಣ ಆಗ್ತಾನೆ. ಅದು ಮುಂದೆ ರಾಜಕೀಯ ಆಯಾಮದಲ್ಲಿ ಕೊನೆಗೊಳ್ಳುತ್ತದೆ. ಈ ಕಥೆಯ ಬಗ್ಗೆ ನಾಡಿನ ಅನೇಕ ಪ್ರಮುಖ ವಿಮರ್ಶಕರು ಉತ್ತಮ ಪ್ರತಿಕ್ರಿಯೆ ಹಾಗೂ ಪ್ರಶ್ನೆಗಳನ್ನು ಎತ್ತಿರುವುದು ಗಮನಾರ್ಹ. ರೆಹಮತ್ ತರೀಕೆರೆಯವರು ಶಾಂತರಸರ ಕಥೆಗಳಲ್ಲಿ ದೃಷ್ಟಿಕೋನವೊಂದು ಮೈತಳೆದು ನಿಲ್ಲೋದಿಲ್ಲ, ಹೀಗಾಗಿ ವಸ್ತುವಿನ ಪರಿಚಯವೇ ಇಲ್ಲಿ ಮುಖ್ಯವಾಗ್ತದೆ. ಈ ರೀತಿ ಪರವಹಿಸದ ನಿರ್ಲಿಪ್ತತೆ ಬಡೇ ಸಾಬ್ ಪುರಾಣದಲ್ಲಿದೆ ಎಂದು ಹೇಳುತ್ತಾ, ಈ ಕಥೆ ಕನ್ನಡದ ಕಥಾಪರಂಪರೆಯಲ್ಲಿಯೇ ವಿಶೇಷ ಅನುಭವವುಳ್ಳ ಐತಿಹಾಸಿಕ ಮಹತ್ವದ ಕಥೆಯಾಗಿದೆ ಎಂದು ಹೇಳ್ತಾರೆ. ಈ ಕಥೆಯ ವಸ್ತು ಮತೀಯ ಮನಸ್ಸಿನ ಕಥೆಗಾರನಿಗೇನಾದರೂ ಸಿಕ್ಕಿದರೆ ಕೋಮು ದ್ವೇಷ ಪ್ರಚೋದಕ ಕಥೆಯಾಗಿ ಬರೆಯುವ ಸಾಧ್ಯತೆ ಇತ್ತು. ಶಾಂತರಸರು ವಸ್ತುನಿಷ್ಠವಾಗಿ ನೋಡಲೆತ್ನಿಸಿದ್ದಾರೆ. ಅವರು ಸಹಜವಾಗಿ ದೌರ್ಜನ್ಯಕ್ಕೊಳಗಾದ ಜನರ ಪರವಾಗಿ ನಿಂತಿದ್ದಾರೆ ಅಥವಾ ನೋಡುತ್ತಿದ್ದಾರೆ ಈ ಕಥೆಯ ಮೂಲಕ ಅಂತ ಹೇಳ್ತಾರೆ. ಕಾಳೇಗೌಡ ನಾಗವಾರರು ಹೈದರಾಬಾದ್ ಕರ್ನಾಟಕ ಪ್ರದೇಶದ ಚರಿತ್ರಾರ್ಹ ಸಂಗತಿಗಳ ಹಿನ್ನೆಲೆಯ ಅಸಲಿ ಕಥೆ ಎಂದು ಬಡೇ ಸಾಬ್ ಪುರಾಣ ಅದರ ಸ್ಪಷ್ಟಾರ್ಥದಲ್ಲಿ ನಮ್ಮ ಬಹುಸಂಖ್ಯರ ಕನಸುಗಳ ಮಾರಣ ಹೋಮದ ದೀರ್ಘ ಪುರಾಣವಾಗಿಯೇ ಪರಿಣಮಿಸಿದೆ ಎಂದಿದ್ದಾರೆ. ಹೀಗೆ ಅನೇಕರ ಪ್ರತಿಕ್ರಿಯೆಗಳಿವೆ. ಇಲ್ಲಿ ಬರುವ ಇನ್ನೊಂದು ಸಂಗತಿ ಎಂದರೆ ಕುರುಬರ ಬುಡ್ಡಮ್ಮ ಹಾಗೂ ಮಾದರ ನಿಂಗಿಯ ದೈಹಿಕ ಸಂಬಂಧಗಳು. ಕಥೆಯ ಆದಿಯಿಂದ ಬಿತ್ತರಗೊಳ್ಳುವಂತಹ ಈ ದೈಹಿಕ ಸಂಬಂಧಗಳು ಕಥೆಯ ಕೊನೆವರೆಗೂ ಇರ್ತವೆ. ಬಡೇ ಸಾಬು ಹಾಗೂ ಬುಡ್ಡಮ್ಮನ ದೈಹಿಕ ಸಂಬಂಧ ಕೊನೆಗೆ ಆ ಬಡೇ ಸಾಬು ಸೋತು ಹೋದಾಗ ನಿಂಗಮ್ಮ ಮತ್ತು ನಿಂಗಮ್ಮ ಮತ್ತು ಬುಡ್ಡಮ್ಮನನ್ನು ಏನು ಮಾಡಬೇಕು? ಯಾಕಂದರೆ ಬಡೇ ಸಾಬ್ ಆಗ ಶರಣಾಗತನಾಗ್ಬಿಡ್ತಾನೆ, ತನ್ನನ್ನು ಕ್ಷಮಿಸು ಅಂತ ಕೇಳ್ಕೊತಾನೆ, ನೀವು ಹೇಳ್ದಂಗೆ ಕೇಳಿ ಬದುಕ್ತೀನಿ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಇವರ ಮೇಲೆ ಕಣ್ಣಿಟ್ಟಂಥ ಅನೇಕ ಪುರುಷರು ಆ ಇಬ್ಬರನ್ನು ಯಾರು ದಕ್ಕಿಸ್ಕೊಳ್ಬೇಕು, ಯಾರು ಹಂಚಿಕೊಳ್ಳಬೇಕು ಅನ್ನುವಂತಹ ಒಂದು ಗೊಂದಲದಲ್ಲಿ ಬೀಳ್ತಾರೆ. ಕೊನೆಗೆ ಇದಕ್ಕೆ ಒಂದು ಸ್ವಲ್ಪ ಸಮಯ ತೆಗೆದುಕೊಂಡು ನಿರ್ಧರಿಸೋಣ ಅನ್ನೋ ಮಾತು ಅಲ್ಲಿ ಚರ್ಚೆ ಆಗ್ತದೆ.
ಅಂದರೆ ಕೊನೆಗೂ ಎಲ್ಲರೂ ಮೂಲದಲ್ಲಿ, ಎಲ್ಲ ಪುರುಷರು ಮೂಲದಲ್ಲಿ ಅಂತೆಯೇ ಅನ್ನುವಂತಹ ಅಭಿಪ್ರಾಯವನ್ನು ಮೌನದಲ್ಲಿ ಇಟ್ಟು ಬಿಡುತ್ತಾರೆ ಕಥೆಗಾರರು. ಬಡೆ ಸಾಬನಿಂದಲೇ ಮಸೀದಿಯನ್ನು ಕೆಡುವಲು ಗುದ್ದಲಿಯನ್ನು ನೀಡುವಂತಹ ಪೊಲೀಸ್ ಪಾಟೀಲರಾಗಿರ್ಬೋದು, ಗೌಡ ಆಗಿರ್ಬೋದು, ಮತ್ತು ಉಳಿದ ಅವನ ವಿರೋಧ ಪಕ್ಷದಲ್ಲಿರುವಂಥವರು ಗುದ್ದಲಿಯನ್ನು ಕೊಟ್ಟು ಮಸೀದಿ ಕೆಡವಲು ಹೇಳಿದಾಗ ಇವರ ಮನಸ್ಥಿತಿಯೂ ಬಡೆ ಸಾಬನದೇ ಆಗಿರ್ತದೆ ಅಂತ. ನಿಜಾಮನ ಒಡೆತನ ಇದ್ದಾಗ ಬಡೆ ಸಾಬ ಅತ್ಯಂತ ದುರಹಂಕಾರದಿಂದ ಹೇಗೆ ವರ್ತಿಸಿದ್ನೋ ಹಾಗೆಯೇ ಈಗ ನಿಜಾಮನ ಸರ್ಕಾರ ಹೋದ ಮೇಲೆ ಇವರು ಕೂಡ ಅದೇ ರೀತಿ ವರ್ತಿಸ್ತಾ ಇದ್ದಾರೆ ಅನ್ನೋದನ್ನು, ಅಂದರೆ ನಮ್ಮ ಕಡೆ ಒಂದು ಮಾತು, ಜಿಸ್ಕಿ ಲಾಟಿ ಉಸ್ಕಿ ಭೈಂಸ್ ಅಂತ, ಆ ರೀತಿ ಅಧಿಕಾರ ನಮ್ಮದಾದಾಗ ನಾವು ಏನು ಬೇಕಾದರೂ ಮಾಡ್ಬೋದು ಅನ್ನುವಂಥದ್ದು. ಅಂದರೆ ಮೂಲದಲ್ಲಿ ಎಲ್ಲರ ಮನಸ್ಸುಗಳು, ಎಲ್ಲರ ಇಂಗಿತಗಳು, ಎಲ್ಲರ ವಾಂಛೆಗಳು ಒಂದೇ ತೆರನಾಗಿರ್ತವೆ ಅನ್ನೋದನ್ನು ಇಲ್ಲಿ ಶಾಂತರಸರು ಸೂಚ್ಯವಾಗಿ ಬಿಂಬಿಸ್ತಾರೆ. ನಾಯಿ ಮತ್ತು ಪಿಂಚಣಿ, ಇದು ಕೂಡ ಸ್ವಲ್ಪ ಭಿನ್ನವಾದಂತಹ ಕಥೆ. ನಾನು ಒಟ್ಟು ತೆಗೆದುಕೊಂಡು ಆಯ್ಕೆ ಮಾಡಿದಂಥ 4 ಕಥೆಗಳಲ್ಲಿ 2 ಮಹಿಳೆಯರ ಬದುಕನ್ನು ಸೂಚಿಸುವಂಥ, ಅಂದರೆ ಹೆಚ್ಚು ಪ್ರಮಾಣದಲ್ಲಿ ಸೂಚಿಸುವಂಥ ಅಂದಿನ ಬದುಕನ್ನು ಹೇಳುವಂತಹ ಕಥೆಗಳನ್ನು ಆಯ್ದುಕೊಂಡ್ರೆ 2 ರಜಾಕರ್ ಹಾವಳಿಯಲ್ಲಿ ಆದಂತಹ ರಾಜಕೀಯ ಸಾಮಾಜಿಕ ವಿದ್ಯಮಾನಗಳನ್ನು ಬಿತ್ತರಿಸುವಂತಹ ಕಥೆಗಳನ್ನು ಆಯ್ಕೆ ಮಾಡಿದ್ದೆ. ಈಗ ನಾಯಿ ಮತ್ತು ಪಿಂಚಣಿ ಅನ್ನುವಂತಹ ಕಥೆ ಕೂಡ ವಿಶಿಷ್ಟವಾದ ತಂತ್ರಗಾರಿಕೆಯಿಂದ ಕೂಡಿದ್ದು. ಇಲ್ಲಿ ಈರವ್ವ ಅಂದರೆ ಆಕೆಯ ಗಂಡ ಸಂಗಪ್ಪ ಸ್ವಾತಂತ್ರ್ಯ ಹೋರಾಟದಲ್ಲಿ ನಿಧನರಾಗಿರ್ತಾನೆ. ಈ ಗಂಡನನ್ನು ಕಳೆದುಕೊಂಡಂತಹ ಈರವ್ವ ಆಕೆ ಕೂಡ ಒಂದು ರೀತಿಯ ಆದರ್ಶವನ್ನು ಮನದುಂಬಿಕೊಂಡಂತಹ ಮಹಿಳೆ. ಗಂಡ ತೀರಿ ಹೋದಾಗ ಮೈದುನನ ಜೊತೆಗೆ ಊರಿಗೆ ಬರ್ತಾಳೆ. ಮೈದುನ ಕೂಡ ಕಾಯಿಲೆ ಬಿದ್ದು ತೀರಿ ಹೋಗ್ತಾನೆ. ಒಂಟಿ ಹೆಂಗಸು ಮತ್ತೆ ಬದುಕೋದು ದುರ್ಲಭ. ಊರ ಜನರ ಅನೇಕ ಪುರುಷರ ಕಣ್ಣ ಕೆಂಡಕ್ಕೆ ಗುರಿಯಾಗ್ತಾಳೆ. ಆದರೂ ಆಕೆ ತನ್ನ ಗಟ್ಟಿ ನಿಲುವನ್ನು ಸಾರಿ ಬಿಡ್ತಾಳೆ. ಯಾರಿಗೂ ದಕ್ಕೋದಿಲ್ಲ ನಾನು ಅನ್ನುವಂಥದ್ದನ್ನು ಆಕೆ ತನ್ನ ಬದುಕಿನುದ್ದಕ್ಕೂ ಪ್ರತಿಪಾದಿಸ್ತಾ ಹೋಗ್ತಾಳೆ. ಅಲ್ಲದೆ ಯಾರನ್ನೂ ಆಶ್ರಯಿಸದೆ, ಯಾರನ್ನು ನಾನು ಜೊತೆಯಲ್ಲಿ ಕರೆದುಕೊಂಡು ಹೋದರೆ ಮತ್ತೆ ಆ ಮೊದಲಿನ ಕತೆ ಮಲ್ಕಮ್ಮನಂತೆ ಅಪವಾದಕ್ಕೆ ಈಡಾಗುವ ಸಾಧ್ಯತೆ ಇದೆ ಎನ್ನುವಂಥ ಎಚ್ಚರಿಕೆ ಬಹುಶಃ ಈರಮ್ಮಗೆ ಇರುತ್ತದೇನೋ. ಹಾಗಾಗಿ ಯಾರನ್ನೂ ಆಕೆ ನಂಬುವುದಿಲ್ಲ, ಯಾರನ್ನೂ ಆಶ್ರಯಿಸುವುದಿಲ್ಲ. ಸ್ವತಂತ್ರವಾಗಿ ದಿಟ್ಟವಾಗಿದ್ದು ತನ್ನನ್ನೇ ವ್ಯಂಗ್ಯವಾಗಿ ಅವಮಾನಿಸಿದಂಥವರಿಗೆ ಮತ್ತೆ ತಿರುಗಿ ಸಹಾಯ ಮಾಡ್ತಾಳೆ. ಎಷ್ಟೋ ಜನರು ನೋವಿನಿಂದ, ಸಂಕಟದಿಂದ, ರೋಗದಿಂದ ಬಳಲುವಾಗ ಅವರನ್ನು ರಕ್ಷಿಸ್ತಾಳೆ, ಅವರಿಗೆ ಚಿಕಿತ್ಸೆ ಮಾಡ್ತಾಳೆ. ಇಂತಹ ಅಪರೂಪದ ಹೆಂಗಸು ಈರವ್ವ. ಈ ಕಥೆಯಲ್ಲಿ ತಾನು ಸ್ವಗತವಾಗಿ ಕಥೆಯನ್ನು ನಿರೂಪಣೆ ಮಾಡ್ತವೆ ಇಲ್ಲಿಯ ಪಾತ್ರಗಳು. ವಿಶೇಷವಾಗಿ ಅಂದರೆ ಇಲ್ಲಿ ಇನ್ನೊಂದು ವಿಶಿಷ್ಟವಾದಂತಹ ಪಾತ್ರ ಅಂತಂದರೆ ನಾಯಿ. ಈರಮ್ಮನ ಬದುಕಿನ ಸಹಯಾನದಲ್ಲಿ ಈ ಮಲ್ಲಣ್ಣ ಅನ್ನುವಂತಹ ನಾಯಿ ಸದಾ ಜೊತೆಗಿರ್ತದೆ. ಆಕೆಯ ತಾಯಿತನದ ಸುಖವನ್ನು ಸವಿಯುತ್ತಾ, ಅದೊಂದು ಬೀದಿ ನಾಯಿ. ಆ ಬೀದಿ ನಾಯಿ ತಾಯಿತನದ ಸುಖವನ್ನು ಅನುಭವಿಸುತ್ತಾ ಆಕೆಯನ್ನು ಕೂಡ ರಕ್ಷಿಸ್ತಾ ಇರ್ತದೆ.
ಮನುಷ್ಯರಲ್ಲೇ ಇರಬೇಕಾದಂತಹ ಮಾನವೀಯ ಸಂವೇದನೆಗಳು ಅಲ್ಲಿ ಲೋಪವಾಗಿ ಪ್ರಾಣಿಗಳಲ್ಲಿ ಜಾಗೃತವಾಗಿರುವುದನ್ನು ಇಲ್ಲಿ ಕಥೆಗಾರರು ಹೇಳ್ತಾರೆ. ಅಂದರೆ ಮನುಷ್ಯನ ಬದುಕು ನಾಯಿಗಿಂತ ಕಡೆ, ನಾಯಿಯೇ ಶ್ರೇಷ್ಠ ಅನ್ನುವಂಥ ಮಾತನ್ನು ಇಲ್ಲಿ ನೆನಪಿಗೆ ತಂದು ಕೊಡ್ತಾರೆ. ಈರವ್ವ ಸ್ವಗತವಾಗಿ ಮಾತಾಡ್ತಿರ್ಬೇಕಾದ್ರೆ ಮಠದ ಸ್ವಾಮಿಯ ಒಂದು ದುರ್ನಡತೆಯನ್ನು ಕೂಡ ಆಕೆ ಗಮನಿಸಿ ಕೊನೆಗೆ ಆಕೆ ಹೇಳ್ತಾಳೆ, ಕಾವಿ ತೊಟ್ಟಿರ್ತಾರೆ ಆದರೆ ಮನಸ್ಸು ಪರಿಶುದ್ಧವಾಗಿರೋದಿಲ್ಲ, ಅದರ ಬದಲು ನನ್ನ ಮಲ್ಲಣ್ಣನಿಗೆ ಕಾವಿ ಉಡಿಸ್ಬೇಕು ಅನ್ನೋ ಮಾತು ಬಹಳ ಮಾರ್ಮಿಕವಾದದ್ದು. ಇಂತಹ ಉಚ್ಚ ವಿಚಾರದ ಮಹಿಳೆ ಈರವ್ವ ಗಂಡ ಸತ್ತ ನಂತರ 24 ವರ್ಷ ಛಲದಿಂದ ಬದುಕನ್ನು ಕಟ್ಟಿಕೊಟ್ಟವಳು. ಆಕೆ ತೀರಿ ಹೋದ ನಂತರ ಇಲ್ಲಿ ಮಲ್ಲಣ್ಣ ಅನ್ನುವಂಥ ಒಂದು ಬೀದಿ ನಾಯಿ ತನ್ನ ಸ್ವಗತವನ್ನು ಸ್ವಗತದಲ್ಲಿ ಮಾತಾಡ್ತದೆ. ತಾನು ಈರವ್ವನನ್ನು ಯಾವ ಸಂದರ್ಭದಲ್ಲಿ ಯಾವ ರೀತಿ ಹಚ್ಚಿಕೊಂಡೆ, ಆಕೆಯಿಂದ ಪಡೆದಂತಹ ಪ್ರೀತಿ, ವಿಶ್ವಾಸ ಮತ್ತು ಮಮತೆ ಅದೆಲ್ಲವನ್ನು ಅದು ನೆನಪಿಸ್ಕೊಳ್ತದೆ. ಜೊತೆಗೆ ಆಕೆಗೆ ಸಂಕಟಕ್ಕೀಡು ಮಾಡಿದಂಥ ಜನರನ್ನು ದೂಷಿಸ್ತದೆ, ಬೈತದೆ. ಜೊತೆಗೆ ಆಕೆ ಹೋದ್ಮೇಲೆ ನಾನು ಯಾಕೆ ಇರಲಿ ಅನ್ನುವಂತಹ ಒಂದು ಸಹಜವಾದಂತಹ ಭಾವವನ್ನು ಕೂಡ ಅದು ಬಿಂಬಿಸ್ತದೆ. ಆಕೆ ಸಮಾಧಿ ಹತ್ತಿರ ಹೋಗಿ ಕೂತ್ಕೊಳ್ತದೆ. ಒಟ್ಟಾರೆ ಈ ಒಂದು ಮಾತು ಬಾರದ ಒಂದು ಮೂಕ ಪ್ರಾಣಿ ಹೇಗೆ ಕಳಕಳಿಯನ್ನು, ಸಂವೇದನೆಯನ್ನು ಹೊಂದಿದೆ ಅನ್ನೋದನ್ನು ಇಲ್ಲಿ ಕಥೆಗಾರ ಶಾಂತರಸ ಅವರು ಕಟ್ಟಿಕೊಡ್ತಾರೆ. ಈ ನಾಯಿಯ ಸೊಗತಲ್ಲಿ ಮನುಷ್ಯ ಕ್ಷುದ್ರ ಮನಸ್ಸನ್ನು ಹೀಗಳೆಯೋದು ಕಂಡಾಗ, ಅಂದರೆ ನಾಯಿನೇ ಮನುಷ್ಯರನ್ನು ಬೈತಿರ್ತದೆ, ನಮ್ಮ ಬಗ್ಗೆ ನಮಗೆ ಹೆದರಿಕೆ ಆಗ್ತದೆ. ಆ ಈರವ್ವ ಮರಣ ನಂತರ ವೇದನೆಯಲ್ಲಿ ಮನಮಿಡಿಯುವಂಥ ಸಂದರ್ಭದಲ್ಲಿ ಬದುಕಿದ್ದಾಗ ಆಕೆಯನ್ನು ರಕ್ಷಿಸುವ ಹೊಣೆ ಹೊತ್ತ ನಾಯಿ ಮನೆಯ ಮಗನೇ ಆಗಿರೋದು ವಿಸ್ಮಯವೂ ಹೌದು, ಸಹಜವೂ ಹೌದು. ಈ ಸಂಗಪ್ಪ ಮತ್ತು ಇಲ್ಲಿ ಇನ್ನೊಬ್ಬ ಪಾತ್ರ, ಮುಖ್ಯ ಪಾತ್ರ ಅಂತಂದರೆ ರಂಗಣ್ಣ. ಸಂಗಪ್ಪ ಮತ್ತು ರಂಗಣ್ಣ ಇಬ್ಬರು ಸಹಪಾಠಿಗಳಾಗಿದ್ದು ರಮಾನಂದ ತೀರ್ಥರ ಒಂದು ಅನುಯಾಯಿಗಳಾಗಿದ್ದು, ಹೋರಾಟದಲ್ಲಿ ಸಂಗಪ್ಪನ ನಿಧನ ನಂತರ ರಂಗಣ್ಣ ಅವಕಾಶವಾದಿಯಾಗಿ ಅವಕಾಶಗಳನ್ನು ಬಳಸಿಕೊಂಡು ಈ ಊರಿಗೆ ಬರ್ತಾನೆ. ಈ ಊರಿಗೆ ಬಂದ ಸಂದರ್ಭದಲ್ಲಿ ಒಂದು ನಾಯಕತ್ವವನ್ನು ವಹಿಸ್ಕೊಳ್ತಾನೆ, ಲೀಡರ್ಕಿ ಗುಣಗಳನ್ನು ಮೈಗೂಡಿಸ್ಕೊಳ್ತಾನೆ. ಜೊತೆಗೆ ಈರವ್ವನನ್ನು ಕಾಡ್ತಾ ತನ್ನ ರಾಜಕೀಯ ಪ್ರಭಾವವನ್ನು ಬೀರ್ತಾ ಹೋಗ್ತಾನೆ. ಇದೊಂದು ನಕಲಿ ಜೀವನದ ಕಥೆ ಅಂತಲೇ ನಾನು ಗುರುತಿಸ್ತೀನಿ. ಯಾಕಂದರೆ ಇಲ್ಲಿ ಸಂಗಪ್ಪನು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಾಡಿದಂಥ ಎಲ್ಲ ಸಾಧನೆಗಳು ಅವು ನನ್ನವು ಅಂತ ಬಡಾಯಿ ಹೇಳಿಕೊಂಡು ಸಂಗಪ್ಪನು ಯಾವುದೋ ಒಂದು ಅತಾರ್ಕಿಕವಾದ ನಿಲುವಿನಿಂದ ತೀರಿ ಹೋದ ಅಥವಾ
ಹುಂಬತನದಿಂದ ತೀರಿ ಹೋದ ಅನ್ನುವಂಥ ಒಂದು ಸುಳ್ಳನ್ನು ವದಂತಿಯನ್ನು ಹಬ್ಬುತ್ತಾನೆ ಊರಲ್ಲಿ. ಈರವ್ವ ಬಂದಾಗ ಊರಿನ ಜನರು ಕೂಡ ಆಕೆಯ ಬಗ್ಗೆ ಒಳ್ಳೆಯ ಧೋರಣೆಯನ್ನು ತಳೆದಿರೋದಿಲ್ಲ. ಅಷ್ಟೊಂದು ಆಕೆಯ ಬಗ್ಗೆ ಕೂಡ ಕೆಟ್ಟದಾಗಿ ಒಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿರ್ತಾನೆ ಈ ರಂಗಪ್ಪ. ಹಾಗಾಗಿ ಊರಲ್ಲಿ ರಾಜಕೀಯ ಪ್ರಭಾವ ಬೀರುತ್ತಾ ತನ್ನ ನಕಲಿ ಬದುಕನ್ನು ಢಾಳಾಗಿ ತೋರಿಸುವಲ್ಲಿ ಓದುಗನಿಗೆ ಇಂದಿನ ರಾಜಕಾರಣಿಗಳ ಬದುಕು ನೆನಪಾಗ್ತದೆ. ಈರವ್ವ ತಿರಸ್ಕರಿಸಿದಂತಹ ವೃದ್ಧಾಪ್ಯ ವೇತನವನ್ನು ತಾನು ಬಳಸ್ಕೊಳ್ತಾ ಆಕೆ ಸತ್ತ ನಂತರವೂ ಕೂಡ ಅದನ್ನು ಮುಂದುವರಿಸುವಂತಹ ಬುದ್ಧಿ ಪ್ರಸ್ತುತ ನಾವು ಕಾಣುವಂತಹ ಸಂಗತಿಯಾಗಿದೆ. ಈರವ್ವನ ಆದರ್ಶಮಯವಾದಂತಹ ಬದುಕು ಬಹುಶಃ ಹಳ್ಳಿಗಳಲ್ಲಿ ಅಂದಿಗೂ ಮತ್ತು ಇಂದಿಗೂ ಕಾಣುವಂತಹದ್ದು ಅಂತ ಶಾಂತರಸರ ಒಟ್ಟು ಕಥೆಯ ಆಶಯ. ನಾಡೋಜ ಶಾಂತರಸರು ಒಂದೆಡೆ ಹೇಳಿದಂತೆ, ನನ್ನ ಕಥೆಗಳು ಕಲ್ಪನೆಯಿಂದ ಹುಟ್ಟಿದವಲ್ಲ, ವಾಸ್ತವದ ಸಂಗತಿಗಳು. ಕಥೆಯ ಪಾತ್ರಗಳು ನಿಜವಾಗಿ ಇದ್ದವರು ಇರುವವರು ಅಂತ ಹೇಳಿದ್ದಾರೆ. ಕೊನೆಯದಾಗಿ, ಶಾಂತರಸರ ಕಥೆಗಳಲ್ಲಿ ಹೆಣ್ಣು ಗಂಡಿನ ಕಾಮದ ಸಂಗತಿ ದಟ್ಟವಾಗಿರ್ತದೆ, ವಿಸ್ತೃತವಾಗಿದೆ ಎಂಬ ಒಂದು ಮಾತಿದೆ. ಆದರೆ ಅವರ ಹೆಚ್ಚಿನ ಕಥೆಗಳು ಗ್ರಾಮ್ಯ ಜೀವನದ್ದು ಅಲ್ಲದೆ ಕಾಮವೆಂಬುದು ವಿವಾಹೇತರ ಸಂಬಂಧ, ಇದು ಮನುಷ್ಯನ ಬದುಕಿನ ಸ್ಥಾಯಿ ಭಾವವಾಗಿದ್ದು ಹಳ್ಳಿಗಳಲ್ಲಿ ಇಂಥ ಸಂಗತಿಗಳು ಮುಚ್ಚುಮರೆಯಿಲ್ಲದೆ ಸಂಭವಿಸುತ್ತಲೇ ಇರ್ತವೆ. ಆದರೆ ಶಾಂತರಸರು ಈ ಬಗ್ಗೆ ತಮ್ಮ ನಿಲುವನ್ನು ತೋರದೆ ನಿರಮ್ಮಳವಾಗಿ ವಾಸ್ತವವನ್ನು ಹೇಳುತ್ತಾ ಹೋಗ್ತಾರೆ. ಅದರ ಪರವಾಗಿ ನಿಲ್ಲೋದು, ವಿರೋಧವಾಗಿ ನಿಲ್ಲೋದು ಓದುಗರಿಗೆ ಬಿಡ್ತಾರೆ. ಅಷ್ಟೇ ಹೆಣ್ಣಿನ ಮೇಲೆ ನಡೆಯುವಂತಹ ದೌರ್ಜನ್ಯ, ಲೈಂಗಿಕ ಕಿರುಕುಳವನ್ನು ಮತ್ತು ಶೋಷಣೆಯನ್ನು ಅತ್ಯಂತ ನಿರ್ಲಿಪ್ತವಾಗಿ ತೆರೆದಿಡುತ್ತಾ ಓದುಗನಲ್ಲಿ ಮಾತ್ರ ತೀವ್ರ ಪರಿಣಾಮವನ್ನು ಮೂಡಿಸ್ತಾರೆ. ಅಲ್ಲಿಯ ಸಂಘರ್ಷವು ಓದುಗರ ಸಂಘರ್ಷವೂ ಆಗಬೇಕು ಎಂಬುದು ಲೇಖಕರ ಉದ್ದೇಶವಾಗ್ತದೆ. ಶಾಂತರಸರ ಸಮಗ್ರ ಕಥೆಗಳನ್ನು ಗಮನಿಸಿದಾಗ ಮಹಿಳೆಯ ವಿಭಿನ್ನ ಮನಸ್ಥಿತಿಗಳನ್ನು, ವೈಶಿಷ್ಟ್ಯತೆಯನ್ನು ಚಿತ್ರಿಸುತ್ತಾ ತಾಯ್ತನದ ಬನಿ ಹಾಗೂ ಸಂಘರ್ಷಕ್ಕೆ ಒಡ್ಡಿಕೊಳ್ಳುವ ಛಲಗಾರ್ತಿಯಾಗಿ, ಅವಕಾಶವಾದಿಯಾಗಿಯೂ, ಕೆಲವೊಮ್ಮೆ ಹತಾಶಳಾಗಿಯೂ, ಹೀಗೆ ಹಲವು ಮುಖಗಳನ್ನು ಅನಾವರಣಗೊಳಿಸಿದ್ದಾರೆ. ಐತಿಹಾಸಿಕ ಗ್ರಾಮೀಣ ಬದುಕಿನ ಹಾಗೂ ಪ್ರಾದೇಶಿಕ ಹಿನ್ನೆಲೆಯಲ್ಲಿ ಶಾಂತರಸರ ಕಥೆಗಳು ಮೂಡಿದ್ದು ನಮ್ಮ ನಾಡಿನ ಅತ್ಯಂತ ಗಮನಾರ್ಹ ಕೊಡುಗೆ ಅವರದಾಗಿದೆ ಒಟ್ಟು ಇವರ ಸಮಗ್ರ ಕಥೆಗಳನ್ನು ಅವಲೋಕಿಸಿದಾಗ ಇವರೊಬ್ಬರು ಗಟ್ಟಿ ನಿಲುವಿನ, ಬದುಕಿದಂತೆಯೇ ಬರೆಯುವ ಒಬ್ಬ ನೇರವಾದಂತಹ, ಸ್ಪಷ್ಟವಾದಂತಹ ವಿಚಾರವನ್ನುಳ್ಳಂತಹ ನಾಡೋಜ ಶಾಂತರಸರವರ ಕಥೆಗಳು ನಮ್ಮ ನಾಡಿಗೆ, ಸಾಹಿತ್ಯ ಲೋಕಕ್ಕೆ ನೀಡಿದಂಥ ಅಪರೂಪದ ಕೊಡುಗೆ ಅಂತ ಈ ವೇದಿಕೆಯ ಮೂಲಕ ನಾನು ಬಹಳ ಹೆಮ್ಮೆಯಿಂದ
ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಇವರ ಅನೇಕ ಕಥೆಗಳು ನಾಟಕಗಳಾಗಿವೆ, ಚಲನಚಿತ್ರಗಳಾಗಿವೆ. ಆದರೂ ಕೂಡ ಇವರಿಗೆ ದಕ್ಕಬೇಕಾದಂತಹ ಇನ್ನಷ್ಟು ಗೌರವ ಅಂತ ನಾನು ಹೇಳ್ತಿಲ್ಲ, ಅವರ ಕಥೆಗಳನ್ನು ಓದುವ ಒಂದು ಅವರ ಸಾಹಿತ್ಯದ ಪರಿಚಯ ಇನ್ನೂ ನಾಡಿನಾದ್ಯಂತ ಆಗಬೇಕು, ಆಗಿಲ್ಲ, ಆದರೆ ಮುಂದೆ ಮಾಡೋಣ ಅಂತ ಹೇಳ್ತಾ ಈ ಒಂದು ನೆಲೆಯಲ್ಲಿ ಗಲಾಟೆ ಗಂಧರ್ವರು ಒಂದು ಹೆಜ್ಜೆ ಇಟ್ಟಿದ್ದಾರೆ ಅಂತ ಶಾಂತರಸರ ಕಥೆಗಳನ್ನು ಪರಿಚಯ ಮಾಡಿಸುವಂತಹ ಒಂದು ಹಿನ್ನೆಲೆಯಲ್ಲಿ, ಅಂದರೆ ಆ ಒಂದು ಘಟ್ಟದಲ್ಲಿ ಒಂದು ಹೆಜ್ಜೆಯನ್ನು ಗಲಾಟೆ ಗಂಧರ್ವರು ಈ ಮೂಲಕ ಇಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಅಭಿಮಾನ ಅನ್ನಿಸ್ತದೆ. ಗಲಾಟೆ ಗಂಧರ್ವರ ತಂಡಕ್ಕೆ ಇಂತಹ ಒಂದು ಅವಕಾಶವನ್ನು ನೀಡಿದಂತಹ ದಾದಾ ಪೀರವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.